ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿರುದ್ಧ ಇಂದಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಸಾಕ್ಷ್ಯ ವಿಚಾರಣೆಗೆ ಪೂರ್ವ ಸಿದ್ಧತೆ ಆರಂಭಿಸುವ ಪ್ರಾಸಿಕ್ಯೂಷನ್ ಘಟನಾ ಸ್ಥಳ ಪರಿಶೀಲನೆಯನ್ನ ನಡೆಸಿದೆ. ಅಲ್ಲದೆ ಕಟ್ಟಕಟ್ಟೆಗೆ ರೇಣುಕಾಸ್ವಾಮಿ ಪೋಷಕರು ಹಾಜರಾಗಲಿದ್ದು ಮಗನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಡಿ ಗ್ಯಾಂಗ್ ಪ್ರತಾಪ ತೋರಿತು. ಹಾಡ ಹಗಲೇ ನರ ನಾಡಿಯಲ್ಲೂ ರಕ್ತ ತೋರಿಸಿತ್ತು. ಇದರ ಬೆನ್ನಲ್ಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇಡೀ ಗ್ಯಾಂಗ್ ಅನ್ನೇ ಖಾಕಿ ಪಡೆ ಅರೆಸ್ಟ್ ಮಾಡಿತು. ಜೈಲಿಗಟ್ಟೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತು. ಇದೀಗ ದಾಸನಿಗೆ ರಿಯಲ್ ಭಯ ಶುರುವಾಗಿದೆ. ರೇಣುಕಾಸ್ವಾಮಿ ಕೇಸ್ನ ತನಿಖೆ ಶುರುವಾಗ್ತಿದ್ದಾಗೆ 57ನೇ ಸಿಟಿ ಸಿವಿಲ್ ಕೋರ್ಟ್ ಟ್ರಯಲ್ ಆರಂಭ ಮಾಡಲಿದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಡಬ ಶುರುವಾಗಿದೆ. ಏನಾಯಿತು ಅನ್ನುವಂಥ ಆತಂಕ ಮಧ್ಯೆ ಡಿ ಗ್ಯಾಂಗ್ ಜಡ್ಜ್ ಮುಂದೆ ಹಾಜರಾಗಲಿದೆ. ಟ್ರಯಲ್ ಹಿನ್ನೆಲೆ ಎಸ್ಪಿಪಿ ತಂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಿದೆ. ಈಗಾಗಲೇ ಸಾಕ್ಷಿ ನಂಬರ್ 7 ಮತ್ತು 8 ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯನ್ನ ಕರೆಸ್ತೀವಿ ಅಂತ ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಎಸ್ಪಿಪಿ ಪ್ರಸನ್ನಕುಮಾರ್ ತಂಡ ಹಾಗೂ ತನಿಖಾಧಿಕಾರಿ ಎಸಿಪಿ ಚಂದನ್ ಅಲರ್ಟ್ ಆಗಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿ ಶವ ಬಿಸಾಡಿದ ಜಾಗ ಸುಮ್ನಳ್ಳಿ ಬ್ರಿಡ್ಜ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯೂ ಈಗಾಗಲೇ ಪರಿಶೀಲನೆ ನಡೆಸಲಾಗಿದೆ. ಈ ಮೂಲಕ ಟ್ರಯಲ್ಗಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕೇಸ್ನಲ್ಲಿ ಬಹುಮುಖ್ಯವಾದಂತಹ 2 ಪ್ರತ್ಯಕ್ಷ ಸಾಕ್ಷಿಗಳಿವೆ. ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ರೆ ದಾಸನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಪ್ರತ್ಯಕ್ಷ ಸಾಕ್ಷಿಗಳು ಉಲ್ಟಾ ಹೇಳಿಕೆ ನೀಡಿ ಪ್ರತಿಕೂಲ ಸಾಕ್ಷಿಯಾಗಿ ಬದಲಾದರೆ ಆಗ ಲಭ್ಯವಿರುವ ಸಾಂದರ್ಭಿಕ ಸಾಕ್ಷಿಗಳು, ತಾಂತ್ರಿಕ ಸಾಕ್ಷಿಗಳು, ಎಫ್ಎಸ್ಎಲ್ ಸಾಕ್ಷಿಗಳು ಮುಂದೆ ಇಟ್ಟು ಶಿಕ್ಷೆ ಕೊಡಿಸಲು ಪ್ರಾಸಿಕ್ಯೂಷನ್ ಯತ್ನಿಸಲಿದೆ. ಇದಕ್ಕೆ ಸವಾಲಾಗಿ ಪ್ರತಿ ಹಂತದಲ್ಲೂ ಕೂಡ ಆಕ್ಷೇಪ ಎತ್ತಲು ಆರೋಪಿ ಪರ ವಕೀಲರು ಸನ್ನದ್ಧರಾಗಿದ್ದಾರೆ. ಒಟ್ನಲ್ಲಿ ಟ್ರಯಲ್ ಆರಂಭವಾಗಲಿದ್ದು ರಿಲೀಫ್ ಮೂಡ್ನಲ್ಲಿರುವ ದಚ್ಚುಗೆ ಟೆನ್ಷನ್ ತಂದಿಟ್ಟಿದೆ.